ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಮತ್ತೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕೋ ನಂಗೆ ಜಾಸ್ತಿ ವ್ಯೂಸ್ ಹೋಗ್ತಾ ಇಲ್ಲ, ಲೈಕ್ಸು ಬರ್ತಿಲ್ಲ, ಸಬ್ಸ್ಕ್ರೈಬರ್ಸು ಸಹ ತುಂಬ ಕಡಿಮೆನೇ ಇದ್ದಾರೆ. ಸೊ ಸ್ವಲ್ಪ ಬೋರ್ ಅನಿಸುತ್ತೆ ವಿಡಿಯೋ ಮಾಡೋಕ್ಕೆ, ಆದರೂ ಮತ್ತೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾವು ಸಂಜೆ ಇಲ್ಲಿ ಪಾರ್ಕಿಗೆ ಅಂತ ಬಂದ್ವಿ. ಡೈಲಿ ವಾಕ್ ಮಾಡ್ತೀನಿ ಸಂಜೆ ಟೈಮಲ್ಲಿ. ಸೊ ಇಲ್ಲಿ ಹಾಗೆ ವಾಕ್ ಮಾಡಿಕೊಂಡು ಸ್ವಲ್ಪ ಮಕ್ಕಳೆಲ್ಲ ಬಂದಿರ್ತಾರಲ್ವ, ಇಲ್ಲೆಲ್ಲ ಆಟ ಆಡ್ತಾ ಇರ್ತಾರೆ. ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಇವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರಿಗೂ ಒಂಥರ ಖುಷಿ. ಮಕ್ಕಳ ಜೊತೆ ಆಟ ಆಡೋದ್ರಿಂದ ಅವರೆಲ್ಲ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಮನೆಯಲ್ಲೇ ಇದ್ದು ಇದ್ದು ಏನು ಬೋರ್ ಹೊಡಿಯುತ್ತಲ್ವ, ಅದಕ್ಕೆ ಡೈಲಿ ವಾಕ್ ಹೋಗೋದ್ರಿಂದ ನಮಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಡೈಲಿ ವಾಕ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ಮನೆಯಲ್ಲೇ ಇರೋದ್ರಿಂದ ಬೋರ್ ಅನಿಸುತ್ತೆ. ಸೊ ಅದಕ್ಕೆ ಮತ್ತೆ ಮನೆಗೆ ಬಂದು ನಾನಿಲ್ಲಿ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ, ಸೊಪ್ಪು ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಟ್ಟು ಅದನ್ನೆಲ್ಲ ಬಿಸಿ ಎಲ್ಲ ಕೂಲ್ ಡೌನ್ ಆದಮೇಲೆ ನಾನೀಗ ಅದನ್ನೆಲ್ಲ ತೆಕ್ಕೊತಾ ಇದ್ದೀನಿ. ಸ್ವಲ್ಪ ಎಲ್ಲ ತೆಗೆದು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಮತ್ತು ಟೊಮೆಟೊ ಎಲ್ಲನೂ ಹಾಕಿ ಪೇಸ್ಟ್ ಇದು ಮಿಕ್ಸಿಗೆ ಹಾಕಿ 3 ವಿಜಲ್ ಕೂಗಿಸಿದ್ದೆ. ಸೊ ಅದಾದಮೇಲೆ ನಾನು ಅದನ್ನೆಲ್ಲ ತೆಗೆದು ಕೂಲ್ ಡೌನ್ ಆದಮೇಲೆ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಮಿಕ್ಸಿಗೂ ಹಾಕ್ಕೊಬೋದು, ಇಲ್ಲ ನೀವು ಸ್ಮ್ಯಾಶರ್ ಇರುತ್ತಲ್ಲ ಅದರಲ್ಲಾದರೂ ಸ್ಮ್ಯಾಶ್ ಮಾಡ್ಕೊಬೋದು. ಸೊ ಅದಾದಮೇಲೆ ಅದಕ್ಕೆ ಒಂದೊಳ್ಳೆ ಒಗ್ಗರಣೆ ಕೊಟ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವೀಗ ಸಾಂಬಾರು ರೆಡಿಯಾಗಿದೆ. 1 ಟೈಮ್ಗೆ ಅಷ್ಟೇ ಸಿಂಪಲಾಗಿ ಸ್ವಲ್ಪನೇ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡಿದ್ದೀನಿ, ಜಾಸ್ತಿ ಮಾಡಿಲ್ಲ. ನಾವಿರೋದು 4 ಜನ ಅಲ್ವಾ, ನಾನು 1 ಟೈಮ್ಗೆ ಅಂತ ಮಾಡ್ಕೊಂಡಿದ್ದೀನಿ. ಸೊ ಈಗ ರೈಸ್ ಸಹ ರೆಡಿಯಾಗಿತ್ತು ಆಗಲೇ. ಕುಕ್ಕರಲ್ಲೇ ಮಾಡ್ತೀನಿ. ಡೈಲಿ ನಾನು ರೈಸ್ನ ಕುಕ್ಕರಲ್ಲಿ ಜಾಸ್ತಿ ಮಾಡೋದಿಲ್ಲ. ಏನೋ ಎಮರ್ಜೆನ್ಸಿ ಟೈಮ್ ಆಗಿದ್ದಾಗ ಮಾತ್ರ ಕುಕ್ಕರಲ್ಲಿ ಬಳಸ್ತೀನಿ. ಜಾಸ್ತಿ ನಾನು ಬೌಲಲ್ಲೇ ಪಾತ್ರೆಯಲ್ಲೇ ಮಾಡ್ಕೋತೀನಿ. ಸೊ ಮತ್ತು ಈಗ ಅವ್ರಿಗೆಲ್ಲ ಮಕ್ಕಳಿಗೆ ಊಟ ಮಾಡಿಸ್ಬಿಡೋಣ ಅಂತ ಅವ್ರಿಗೆ ಊಟಕ್ಕೆ ಕೊಟ್ಬಿಟ್ಟು ನನ್ನ ಚಿಕ್ಕ ಮಗಳಿಗೆ ಊಟ ಮಾಡಿಸ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಆ ಮಗು ಊಟ ಮಾಡಿಸಿದ ತಕ್ಷಣ ಮತ್ತು ನನ್ನ ದೊಡ್ಡ ಮಗಳು ಸಹ ಊಟ ಮಾಡ್ತಾಯಿದ್ಲು. ಇವರಿಬ್ಬರು ಊಟ ಮಾಡಾದಮೇಲೆ ಮತ್ತೆ ನಾವು ಊಟ ಮಾಡೋದು. ನಮ್ಮ ಮನೆಯವ್ರು ಇನ್ನೂ ಬರೋದು ಲೇಟು ಅಂದರು. ಆದ್ದರಿಂದ ನಾನು ಊಟ ಮಾಡ್ಕೊಂಬಿಟ್ಟು ಅವರಿಬ್ಬರನ್ನೂ ಮಲಗಿಸಿ, ಸೊ ಇನ್ನೂ ದೊಡ್ಡವಳು ಹೋಮ್ವರ್ಕ್ ಬರೀತಿದ್ಲು. ಸೊ ನಾನು ಮತ್ತೆ ಅಡುಗೆ ಮನೇಲಿ ಬಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನೆನ್ನೆನೇ ಇದು ಬೆಣ್ಣೆನ ತೆಗೆದಿಟ್ಟಿದ್ದೆ. ಬೆಣ್ಣೆ ಆ್ಯಕ್ಚುಲಿ ನಾನು ಮನೆಯಲ್ಲೇ ರೆಡಿ ಮಾಡ್ಕೋತೀನಿ. ಸ್ವಲ್ಪ ಡೈಲಿ ಕೆನೆಯನ್ನು ತೆಗೆದು 1 ವಾರ 15 ಡೇಸ್ ಆದಮೇಲೆ ಅದನ್ನು ಬೆಣ್ಣೆ ತೆಗಿತೀವಿ ಅದರಲ್ಲಿ. ಸೊ ಅದಾದಮೇಲೆ ಅದು ಕಾಯಿಸೋದಿತ್ತು, ಸ್ವಲ್ಪ ಕಾಯಿಸ್ತಾ ಇದ್ವಿ. ನೋಡ್ತಾ ಇರ್ಬೋದು ಬೆಣ್ಣೆ ಎಲ್ಲ ಕರಗಿ ಯಾವ ಥರ ತುಪ್ಪ ಆಗಿದೆ ಅಂತ. ಸ್ಮೆಲ್ ಅಂತೂ ಸೂಪರಾಗಿದೆ. ನಾಟಿ ತುಪ್ಪ ಅಲ್ವಾ, ನಾವಿಲ್ಲೇ ಊರಲ್ಲೇ ಡೈರಿಯಿಂದ ತರಿಸ್ತೀವಿ ಹಾಲು, ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಫುಲ್ ವೀಡಿಯೋ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್